ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಸ್ಪೋರ್ಟ್ಸ್ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಇಂಡಿಯನ್ ವುಮೆನ್ಸ್ ಟೀಮ್ ಏಷ್ಯಾ ಕಪ್ನಲ್ಲಿ ಸೆಮಿಫೈನಲ್ನಲ್ಲಿ ಗೆದ್ದು ಫೈನಲ್ಗೆ ಲಗ್ಗೆ ಇಟ್ಟಿದೆ. ಸೆಮಿಫೈನಲ್ನಲ್ಲಿ ಬಾಂಗ್ಲಾದೇಶ್ 20 ಓವರ್ಗಳಲ್ಲಿ 80 ರನ್ ಹೊಡೆಯೋಕ್ಕಷ್ಟೇ ಆಯಿತು. ಆದರೆ ನಮ್ಮ ಭಾರತದ ಓಪನರ್ಗಳಾದ ಸ್ಮೃತಿ ಮಂದಣ್ಣ ಮತ್ತು ಶಫಾಲಿ ವರ್ಮಾ 11 ಓವರಲ್ಲೇ 83 ರನ್ ಹೊಡೆದು ಫೈನಲ್ಗೆ ಲಗ್ಗೆ ಇಟ್ಟರು. ಮೀಡಿಯಾ ಸದಸ್ಯರೊಬ್ಬರು ಬುಮ್ರಾ ಅವರಿಗೆ ಒಂದು ಪ್ರಶ್ನೆ ಕೇಳಿದ್ರು, ನಿಮಗೆ ಯಾರು ಅನಿಸುತ್ತೆ ಗ್ರೇಟೆಸ್ಟ್ ಕ್ಯಾಪ್ಟನ್ ಅಂತ. ಅದಕ್ಕೆ ಬುಮ್ರಾ ಅವರು ನಗುತ್ತಲೇ, ನಾನು ಸ್ವಲ್ಪ ಮ್ಯಾಚ್ ಕ್ಯಾಪ್ಟನ್ಸಿ ಮಾಡಿದ್ದೀನಿ, ನನಗನ್ಸುತ್ತೆ ನಾನೇ ಅಂತ ನಗುತ್ತಲೇ ಉತ್ತರ ಕೊಟ್ಟರು. ಇವತ್ತಿನಿಂದ ವೆಸ್ಟ್ ಇಂಡೀಸ್ ಮತ್ತು ಇಂಗ್ಲೆಂಡ್ ನಡುವೆ 3ನೇ ಟೆಸ್ಟ್ ಪಂದ್ಯ ಆರಂಭವಾಗಿದೆ. ಇಂಗ್ಲೆಂಡ್ ಪರವಾಗಿ ಬೆನ್ ಸ್ಟೋಕ್ಸ್ ಕ್ಯಾಪ್ಟನ್ಸಿ ಮಾಡಿದ್ರೆ, ವೆಸ್ಟ್ ಇಂಡೀಸ್ ಪರವಾಗಿ ಕ್ರೈಗ್ ಬ್ರೇತ್ವೇಟ್ ಕ್ಯಾಪ್ಟನ್ಸಿಯನ್ನು ನಿಭಾಯಿಸ್ತಾ ಇದ್ದಾರೆ. ಮೊದಲೆರಡು ಟೆಸ್ಟಲ್ಲಿ ವೆಸ್ಟ್ ಇಂಡೀಸ್ ಹೀನಾಯವಾಗಿ ಸೋತಿದ್ದಾರೆ. ಈ ಟೆಸ್ಟಲ್ಲಾದರೂ ಅವರು ಹೇಳಿಕೊಳ್ಳುವಂಥ ಪ್ರದರ್ಶನ ಬರುತ್ತೋ ಇಲ್ವೋ ಕಾದು ನೋಡಬೇಕು. ಸ್ನೇಹಿತರೆ, ಒಲಿಂಪಿಕ್ ಗೇಮ್ಸ್ ಫೈನಲಿ ಸ್ಟಾರ್ಟ್ ಆಗಿದೆ ಮತ್ತು ಇವತ್ತು ಒಲಿಂಪಿಕ್ ಟಾರ್ಚ್ ರಿಲೇ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಜಗತ್ತಿನ ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡಿದ್ದರು ಮತ್ತು ಇಂಡಿಯಾ ಪರವಾಗಿ ಗೋಲ್ಡ್ ಮೆಡಲಿಸ್ಟ್ ಅಭಿನವ್ ಬಿಂದ್ರಾ ಅವರು ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ರು. ಈಗಿನ ಪ್ಯಾರಾ ಒಲಿಂಪಿಕ್ಸ್ ಮೆಡಲ್ಸ್ಗೆ ಎಫಿಲ್ ಟವರ್ನ ಐರನ್ ಪಾರ್ಟ್ನ ಮಿಶ್ರಿತ ಮಾಡಿರ್ತಾರೆ ಅಂತ ಒಲಿಂಪಿಕ್ಸ್ ಕಮಿಟಿಯು ತಿಳಿಸಿದೆ. ಸ್ನೇಹಿತರೆ, ಒಲಿಂಪಿಕ್ಸ್ ಮೆಡಲ್ನ ಥಿಕ್ನೆಸ್ ಮತ್ತು ಡಯಾಮೀಟರ್ ಏನಪ್ಪ ಅಂದರೆ 85 mm ಡಯಾಮೀಟರ್ ಇರುತ್ತೆ ಮತ್ತು 9.2 mm ಥಿಕ್ನೆಸ್ ಇರುತ್ತದೆ ಮತ್ತು ಅದರ ವೆಯ್ಟ್ ಗಮನಿಸಿದ್ರೆ ನೀವು 529 ಗ್ರಾಮ್ ಅಂದರೆ ಸುಮಾರು ಅರ್ಧ kg. ಸೊ ಈಗಿನ ಪರ್ ಗ್ರಾಮ್ ರೇಟ್ 6500 ಅಂದ್ಕೊಂಡ್ರೂ ಆಲ್ಮೋಸ್ಟ್ 34 ಲಕ್ಷ ಒಂದು ಗೋಲ್ಡ್ ಮೆಡಲ್ ಆಗುತ್ತೆ. ಸ್ನೇಹಿತರೆ, ಈ ದಿನದ ಕೊನೆಯ ಅಪ್ಡೇಟ್, ಮೂನ್ ಚಿತ್ರವನ್ನು ಒಲಿಂಪಿಕ್ಸ್ ರಿಂಗ್ ಜೊತೆ ಎಫಿಲ್ ಟವರ್ನಿಂದ ಯಾರೋ ಪಿಕ್ಚರ್ ಮಾಡಿದ್ದಾರೆ. ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಯಾರೋ ತೆಗೆದಿದ್ದಾರೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಅಪ್ಡೇಟ್. ಪ್ರತಿದಿನ ಮಾಹಿತಿಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.